ಗಣಪ ಒಳಗೆ ಬಂದು ನಿನಗೆ ಹೂ ಇಟ್ಟು ಬೇಡ್ಕೋತಿದ್ದೀನಿ. ನೀನೇ ಇದಕ್ಕೆ ಉತ್ತರ ಕೊಡಬೇಕು. Hey, good morning, Anu. What a welcome. Is that for me? Thank you. Can this big office guy? Oh, you guys are already here? Nice. ಇತ್ತೀಚೆಗೆ ನಿಮ್ಮಿಬ್ಬರಿಗೂ ಕೂಡ ಕೆಲಸದ ಮೇಲೆ ತುಂಬಾನೇ ಸೀರಿಯಸ್ನೆಸ್ ಜಾಸ್ತಿ ಆಗ್ತಿದೆ ಅನ್ಸುತ್ತೆ. ಗುಡ್, ಕೀಪ್ ಇಟ್ ಅಪ್. ಬಟ್ ದೆನ್ ಕೆಲಸ ಮಾಡೋ ಹುಮ್ಮಸ್ಸಲ್ಲಿ ಆಫೀಸಿಗೆ ಇಷ್ಟು ಬೇಗ ಬರೋದು ಸ್ವಲ್ಪ ಓವರ್ ಆಯ್ತು ಅನ್ಸ್ಲಿಲ್ವಾ? ಇದೇನು ಮೀರಾ ಮ್ಯಾಮ್ ಬಂದ್ಬಿಟ್ಟಿದ್ದಾರೆ? ಇವರಿಬ್ರು ಬೇಗ ಬಂದ್ಬಿಟ್ಟಿದ್ದಾರೆ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ನೀಲ್, ಅನು, ನೀವು ಕೆಲಸ ಅಂತ ಇದ್ರೆ ಮನೆಗೆ ಹೋಗಲ್ವೇನೋ? ಇಲ್ಲ ಮ್ಯಾಮ್, ನಾನು ನಾರ್ಮಲ್ ಟೈಮ್ಗೆ ಹೊರಟೆ. ಬಟ್ ನೀಲ್, ಅವತ್ತೇನೋ ಫೈಲ್ ರಿಕವರಿ ಮಾಡಬೇಕು ಅಂತ ಹೇಳಿದ್ರು ಸರಿ, ಇವತ್ತೇನು ಸ್ಪೆಷಲ್ಲು? ನಿಮ್ಮ ಯಂಗ್ಸ್ಟರ್ಸ್ ವರ್ಕ್ ಪ್ಯಾಟರ್ನೇ ನನಗೆ ಅರ್ಥ ಆಗಲ್ಲಪ್ಪ. ಹಾಗೇನೂ ಇಲ್ಲ ಮ್ಯಾಮ್, ಇದೆಲ್ಲ ನೀಲ್ ಮಹಿಮೆ ಅಷ್ಟೇ. Good morning. Good morning. ಗುಡ್ ಮಾರ್ನಿಂಗ್ ಸರ್. All set? ಎಸ್ ಸರ್, ಎವ್ರಿಥಿಂಗ್ ಇಸ್ ಸೆಟ್. ಸೊ ಯು ನೋ ವಾಟ್, ಇವತ್ತು ಈ ನೀಲ್ ಮತ್ತೆ ಅನು ಇಬ್ರು ಆಫೀಸ್ಗೆ ಅರ್ಲಿ ಮಾರ್ನಿಂಗ್ಗೆ ಬಂದ್ಬಿಟ್ಟಿದ್ದಾರೆ. ಆ್ಯಂಡ್ ದಟ್ಸ್ ದ ಟಾಪಿಕ್ ಆಫ್ ದ ಡೇ ಆ್ಯಕ್ಚುಲಿ. ಎಲ್ಲ ಈ ಮಿಸ್ಟರ್ ನೀಲ್ ಬಂದ್ಮೇಲೆ ಆಗ್ತಿರೋ ಚೇಂಜಸ್. Good. Anu, ಒಂದು ನಿಮಿಷ. ಎಲ್ಲಿದೆಯಾನು? ಲಂಡನ್ಗೆ ಹೊರಟೋದಿಯಾ ಹೇಗೆ? ಸರ್, ನೀವು ತಮಾಷೆ ಮಾಡ್ತಿಲ್ಲ ತಾನೇ? ನಾನು ನಿನಗೆ ಜೋಕರ್ ಹಾಕಿ ಕಾಣಿಸ್ತಿದ್ದೀನ? ಅಯ್ಯೋ ಸರ್, ನಾನು ಹಾಗೆ ಹೇಳಲಿಲ್ಲ. ನಾನು ಈಗ ತಮಾಷೆ ಮಾಡಿದೆ ನೋಡೋನು. ನಾನು ನಿಜಾನೇ ಹೇಳ್ತಿದ್ದೀನಿ. ವರ್ಲ್ಡ್ ಬಿಸ್ನೆಸ್ ಕಾನ್ಫರೆನ್ಸ್ಗೆ ನೀನು ನನ್ನ ಜೊತೆ ಲಂಡನ್ ಬರ್ತಿದ್ದೆ. ಆದರೆ ನನ್ನ ಹತ್ರ ಪಾಸ್ಪೋರ್ಟ್ ಇಲ್ವಲ್ಲ. ಮಾಡಿಸಿದ್ರೆ ಆಯ್ತು. ನಾನು ಜೆಂಡೆ ಹತ್ರ ಮಾತಾಡ್ತೀನಿ. ಏನಾಯ್ತು? ಅಲ್ಲ, ಆಫೀಸಲ್ಲಿ ಅಷ್ಟು ಜನ ಸೀನಿಯರ್ಸ್ ಇದ್ದಾರೆ. ನಾನೇ ನೀನೇನು ಹೇಳೋಕೆ ಬರ್ತೀನಿ ಅಂತ ನನಗೆ ಗೊತ್ತು. ಆದರೆ ಒಂದು ಮಾತು ನೆನಪಿಟ್ಕೊ, ನಿನ್ನ ಅರ್ಹತೆ ಮೇಲೇ ನಿನಗೆ ಅವಕಾಶ ಸಿಗ್ತಿರೋದು. ಯು ಡಿಸರ್ವ್ ಇಟ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಜ್ಯೂಸ್ ಮುಗಿಸು ಆ್ಯಂಡ್ ದೆನ್ ಗೆಟ್ ಬ್ಯಾಕ್ ಟು ವರ್ಕ್. ಜೆಂಡೆ, ನೀವು ನಮ್ಮ ಸರ್ ಈ ಥರ ಎಲ್ಲ ಕ್ಯಾಂಟೀನಲ್ಲಿ ಕೂತು ಮಾತಾಡಿದ್ದನ್ನ ಮೊದಲು ಯಾವಾಗಾದ್ರೂ ನೋಡಿದ್ದೀರಾ? ನೀವು ಲೊಕೇಶನ್ ಬದಲಾಗಿರೋದು ನೋಡ್ತಾ ಇದ್ದೀರಾ. ನಾನು ಇವರಿಬ್ಬರ ಮಧ್ಯೆ ರಿಲೇಷನ್ನೇ ಬದಲಾಗ್ತಿದೆಯೇನೋ ಅಂತ ನೋಡ್ತಾ ಇದ್ದೀನಿ. ಅಲ್ಲ
ಇಲ್ಲಿವರೆಗೂ ಬಂದು ಕಸ ಎತ್ತದೆ ಹೋದ್ರಲ್ಲ. ಅವರು ಬಂದಿದ್ದೆ ಕಸ ಎತ್ತಲ್ಲ ಅಂತ ಹೇಳೋದಕ್ಕೆ. ಈಗ ಯಾರಿಗೆ ಅಂತ ಕಂಪ್ಲೇಂಟ್ ಕೊಡೋದು ಹೋಗಿ? ಅದಕ್ಕೆ ಹೇಳೋದು ಅತಿ ಬುದ್ಧಿವಂತಿಕೆ ತೋರಿಸಬಾರ್ದು ಅಂತ. ನೀವು ಸುಮ್ಮನೆ ಇದ್ದಿದ್ರೆ ಅವರೇ ಬಂದು ಕಸ ಎತ್ಕೊಂಡು ಹೋಗಿರೋರು. ನೀವು ಕಂಪ್ಲೇಂಟ್ ಕೊಟ್ಟು ಎಲ್ಲ ಹಾಳು ಮಾಡ್ಬಿಟ್ರಿ. ಇದೇನ್ ಹೀಗೆ ಹೇಳ್ತಿದ್ದೀರಲ್ಲ? ಪುಷ್ಪಕ್ಕ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೇನೆ ಅವ್ರು ಬಂದಿದ್ದು. ಅವರೆಲ್ಲ ದುಡ್ಡುಗೋಸ್ಕರ ಮಾಡೋರ್ರಿ, ಸಂಬಳ ಅಲ್ದೆ ನಾವು ಬೇರೆ ಕೊಡ್ಬೇಕಂತೆ. ನೀವು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ರಿ. ಎಲ್ಲ ನಿಮ್ಮಿಂದಾನೇ ಆಗಿದ್ದು. ನೀವು ಸುಮ್ಮನೆ ಇದ್ದಿದ್ರೆ ಅವ್ರ ಪಾಡಿಗೆ ಅವ್ರು ಬಂದು ಕಸ ಎತ್ಕೊಂಡು ಹೋಗಿರೋರು. ಏನ್ರಿ ಪುಷ್ಪ, ನೀವ್ ಹೀಗ್ ಮಾತಾಡ್ತಿದ್ದೀರಾ? ನಮ್ಮಣ್ಣ ನಮ್ಮೆಲ್ರ ಪರವಾಗಿ ಮಾತಾಡಿದ್ದು. ಅವ್ರೇನ್ ಮಾತಾಡ್ಬಾರ್ದು ಏನ್ ಮಾತಾಡ್ಲಿಲ್ಲ. ಆ ಕಸದವ್ರಿಗೆ ಕೊಬ್ಬು ಜಾಸ್ತಿ, ಹೋಗ್ಬಿಟ್ರು. ರಜನಿ ಅವರೇ, ಸುಮ್ಮನೆ ನಿಮ್ಮ ಅಣ್ಣನ ವಹಿಸ್ಕೊಂಡು ಮಾತಾಡ್ಬೇಡಿ. ಅಲ್ರಿ, ಅವ್ರಿಗೆ ಸಂಬಳನೇ ಕೊಡಲ್ಲ ಅಂದ್ರೆ ಅವ್ರ ಕಷ್ಟನೂ ನಾವು ಅರ್ಥ ಮಾಡ್ಕೋಬೇಕಲ್ವಾ? ಎಲ್ಲ ಮೇಲಧಿಕಾರಿಗಳು ನುಗ್ಕೋತಿರ್ಬೋದು. ಇವಾಗ ನಾವ್ ಯಾರ ಹತ್ರ ಕಂಪ್ಲೇಂಟ್ ಕೊಡೋದು ಅದನ್ನ ಹೇಳಿ. ರೀ 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 ನೀವು ಹೆಂಗಸರೆಲ್ಲ ಹೋದ್ರೆ ಅವ್ರು ಸೀರಿಯಸ್ ಆಗಿ ತಗೊಳಲ್ಲ. ಈ ಸರಿ ನಾನು ಹೋಗ್ತೀನಿ. ನಿಮ್ಮನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ಯಾಕೆ ತಗೊಳಲ್ಲ? ನಾನು ಹೋಗಿ ಮಾತಾಡ್ತೀನಿ. ಹಾಗೂ ಏನಾದರೂ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂದ್ರೆ ನಾವೆಲ್ಲರೂ ಹೋಗಿ ಆಫೀಸ್ ಮುಂದೆ ಧರಣಿ ಕೂರೋಣ. ಹಂಗಂದ್ರೆ ಸ್ಟ್ರೈಕು, ಪ್ರತಿಭಟನೆ ಮಾಡೋಣ. ಉಗ್ರ ಹೋರಾಟ. ಹ್ಞೂ ಅಣ್ಣ, ನೀವೆಲ್ಲ ಹೋಗ್ಬಿಟ್ ಬನ್ನಿ. ನೀವೆಲ್ಲ ಹೋದ್ರೆ ಖಂಡಿತವಾಗ್ಲೂ ಈ ಸಮಸ್ಯೆ ಬಗೆಹರಿಯುತ್ತೆ. ಹೌದು ರಜನಿ, ಹಂಗೂ ಸಮಸ್ಯೆ ಬಗೆಹರಿದಿಲ್ಲ ಅಂದ್ರೆ ನಾವೆಲ್ಲರೂ ಹೋಗಿ ಸ್ಟ್ರೈಕ್ ಮಾಡೋಣ. ಹಲೋ ಮೀರಾಜಿ, ಕಂಗ್ರ್ಯಾಚುಲೇಷನ್ಸ್. ಅರೆ, ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರೆ ಥ್ಯಾಂಕ್ಸ್ ಹೇಳಲ್ವಾ? ಜೇಂಡೆ, ಇದು ಜೋಕ್ ಮಾಡೋ ವಿಚಾರ ಅಲ್ಲ. ಎಕ್ಸಾಕ್ಟ್ಲಿ. ನಾನು ನಿಮ್ಗೆ ಆಗಲೇ ಹೇಳಿದೆ ಇದು ವರ್ಕೌಟ್ ಆಗಲ್ಲ ಅಂತ. ನೀವು ನನ್ನ ಮಾತಲ್ಲಿ ಕೇಳಿದ್ರಿ. ಈಗ ಆ ಅನು ಸಿರಿಮನೆ ಕಮಲಮ್ಮನ ವಟಾರದಿಂದ ಲಂಡನ್ಗೆ ಕಾಲಿಡ್ತಿದ್ದಾಳಂತೆ. ಎಂಥ ಸಾಧನೆ! ಮೆಚ್ಚಬೇಕಾದ್ದೆ ಮೀರಾಜಿ. ಇನ್ಫ್ಯಾಕ್ಟ್ ಇದನ್ನ ನ್ಯೂಸ್ ಪೇಪರ್ ಹಾಕಿಸಿ ಶುಭ ಕೋರಬೇಕು. ಶ್ರೀ ಆರ್ಯವರ್ಧನ್ ಮತ್ತು ಅನು ಸಿರಿಮನೆ ಅವರ ವಿದೇಶ ಪ್ರವಾಸ ಸುಖಕರವಾಗಿರಲಿ. ಶುಭ ಕೋರುವವರು ಕೇಶವ್ ಝೇಂಡೆ ಮತ್ತು ಮೀರಾ ಹೆಗ್ಡೆ. ಶಟ್ ಅಪ್ ಜೇಂಡೆ. ಕೇಳಿದ್ರೇ ಇಷ್ಟು ಕೋಪ ಬರ್ತಿದೆ ಅಲ್ವಾ? ಅಲ್ಲಿಗೆ ನೀವು ಹೋಗಬೇಕಾಗಿತ್ತು. ಏನೇನೋ ಪ್ಲಾನ್ ಮಾಡಕ್ಕೆ ಹೋಗಿ ತಪ್ಪಾದ ವ್ಯಕ್ತಿಗೆ ಟಿಕೆಟ್ ರಿಸರ್ವ್ ಆಗಿದೆ ಅಷ್ಟೇ. ಐ ಅಂಡರ್ಸ್ಟ್ಯಾಂಡ್ ಜೇಂಡೆ, ತಪ್ಪಾಗಿದೆ.